ಗಂಡಸು ದಿಕ್ಕಿಲ್ಲದ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಿಕೊಟ್ಟು ಮನೆ ಧ್ವಂಸ ಮಾಡಿರುವ ಆಲೂರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಕಣದಳ್ಳಿ ಮಂಜೇಗೌಡರಿಗೆ ಶಿಕ್ಷೆ ವಿಧಿಸುವಂತೆ ಹೆಗ್ಗೋವೆ ಗ್ರಾಮದ ನಾಗಮ್ಮ ಅವರು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ನಾವು ಸಕಲೇಶಪುರ ತಾಲೂಕು ಹೆಗ್ಗೋವಿ ಗ್ರಾಮದ ನಿವಾಸಿಗಳಾದ ಲೇಗಮ್ಮ ಲೇಡ್ ಕೃಷ್ಣೇಗೌಡದಲ್ಲಿರುವ ನಾವು ಬಗರ್ ಉಕಂ ಜಾಗದಲ್ಲಿ 4 ಎಕರೆ ಜಾಗವಿದ್ದು, ಅದೇ ಪಕ್ಕದಲ್ಲಿ 7ನೇ ಸರ್ವೆ ನಂಬರ್ ಜಾಗದಲ್ಲಿ ನಿವೇಶನದಲ್ಲಿ ಸರ್ಕಾರದ ಮನೆಯ ಅನುಮತಿ ಮೇರೆಗೆ ನಿವೇಶನವನ್ನ ಮಾಡಿರುತ್ತೇವೆ. ಮನೆ ಕಟ್ಟಿರುವ ಜಾಗ ಕೆಲವಳ್ಳಿ ಆಲೂರು ತಾಲೂಕಿನ ಹೊಸಕೋಟೆ ಗಡಿ ಭಾಗದಲ್ಲಿ ಈ ಜಾಗವು ಬರ್ತದೆ. ಆದರೆ ನಾವು ಇರುವ ಜಾಗ ಸಕಲೇಶಪುರಕ್ಕೆ ಸೇರಲಿದ್ದು, ಇಲ್ಲಿಯೂ ಕೂಡ ಆಲೂರು ತಾಲೂಕಿನ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಕಣದಳ್ಳಿ ಮಂಜೇಗೌಡರು ಗುಂಪನ್ನ ಕಟ್ಟಿಕೊಂಡು ನಮ್ಮನ್ನ ಎದುರಿಸಿ ನಾವು ಇದ್ದಂತ ಮನೆಯನ್ನ ನೆಲಸಮಗೊಳಿಸಿ ಕಳೆದ ವರ್ಷ ಗೌರಿ ಹಬ್ಬದ ಸಮಯದಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನ ಮಾಡಿರುತ್ತಾರೆ ಎಂದು ದೂರಿದರು. ಗಂಡಸು ದಿಕ್ಕಿಲ್ಲದ ನಮ್ಮ ಮನೆ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದರೂ ಕೂಡ ಯಾರೂ ಕೂಡ ಪ್ರಕರಣವನ್ನ ದಾಖಲಿಸದೆ ನ್ಯಾಯವನ್ನ ಕೊಡಿಸುವುದಿಲ್ಲ ಎಂದರು. ಆದರೆ ಕಳೆದ 2 ದಿನಗಳಲ್ಲಿ ನಾವು ಪತ್ರಿಕೆಯಲ್ಲಿ ಗಮನಿಸಿ ಆಲೂರು ತಾಲೂಕಿನ ಪಾಳ್ಯ ಹೋಬಳಿಯ ದಿಂಡಿಗನಹಳ್ಳಿ ಗ್ರಾಮದಲ್ಲಿ ಕೂಡ ಇದೇ ರೀತಿ ದೌರ್ಜನ್ಯ ನಡೆಸಿ 3 ಮನೆಯನ್ನ ಕೆಡಗಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ತಕ್ಷಣ ನಾವು ಮನೆ ಬಿದ್ದಂತಹ ಜಾಗಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ 100 ಜನ ಸೇರಿದ್ದು, ಅಲ್ಲಿ ನಮಗೆ ಆದಂತಹ ಅನ್ಯಾಯವನ್ನ ಹೇಳಿಕೊಂಡಾಗ ಅಲ್ಲಿನ ಮಾಧ್ಯಮದಲ್ಲಿ ಸುದ್ದಿ ಮಾಡ್ತಿದ್ದಂತ ಪತ್ರಕರ್ತರು, ನೀವು ಪತ್ರಿಕಾಗೋಷ್ಠಿ ಮುಖಾಂತರ ಬೆಳಕಿಗೆ ತನ್ನಿ ಎಂದು ನಮಗೆ ಹೇಳಿರ್ತಾರೆ ಎಂದು ಹೇಳಿದ್ರು. ಇದನ್ನ ಗಮನಿಸಿ ಈ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಂಜೇಗೌಡರ ಕುಟುಂಬ ನಿರಂತರವಾಗಿ ನಮ್ಮಂತಹ ಮುಗ್ಧರ ಮೇಲೆ ಮನೆಗಳನ್ನ ಕೆಡವಿ ಹಾಕಿ 4 ಎಕರೆ ಜಮೀನನ್ನ ಕಬಳಿಸಲು ಪ್ರಯತ್ನಿಸುತ್ತಾರೆ. ಇಂತಹ ವಂಚಕರಿಗೆ ಕಾಗಿನೆಲೆ ದೇವಸ್ಥಾನದ ಬಳಿಯೂ ನೋಟಿಸ್ ಅನ್ನ ಕಳಿಸಿದ್ರೂ ಬಂದು ಉತ್ತರವನ್ನ ಕೊಟ್ಟಿರುವುದಿಲ್ಲ. ನಮ್ಮ 1 ವರ್ಷದ ಹಿಂದೆ ಆಗಿರುವ ಘಟನೆ ದಯವಿಟ್ಟು ಜಿಲ್ಲೆಯಲ್ಲಿರುವ ಅಧಿಕಾರಿಗಳು ಗಮನಿಸಿ. ಇವರು 2 ದಿನಗಳ ಹಿಂದೆ ಕೆಡವಿದ್ದ ಮನೆ ಅಷ್ಟೇ ಅಲ್ಲ, ಇನ್ನೂ ತುಂಬಾ ಜನಗಳ ಮನೆಯನ್ನ ಕೆಡವಿರ್ತಾರೆ. ಭೂಮಿಯನ್ನ ಒಡೆಯುವುದೇ ಇವರ ಸಂಚು ಎಂದು ಗಂಭೀರವಾಗಿ ಆರೋಪಿಸಿದರು. ಗಂಡಸು ದಿಕ್ಕಿಲ್ಲದ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಿಕೊಟ್ಟು ಇಂತಹ ಭೂಗಳರ ಕೆಲಸ ಮಾಡುವಂತಹ ರಾಜಕಾರಣಿಯಾದ ಜೆಡಿಎಸ್ ಮಂಜೇಗೌಡರಿಗೆ ಶಿಕ್ಷೆ ಕೊಡಿಸಬೇಕೆಂದು ಕೋರಿದರು. ಜನತಾ ಮನೆ ಗೌರ್ಮೆಂಟ್ ಮನೆ ವಾಸ ಮಾಡಕ್ಕೆ ಇನ್ನ ಇದು ಒಂದು ನೋಡಿ, ಅದು 30 ವರ್ಷದ ಮನೆ ಸರ್ ನೋಡಿ ಸರ್, 74ನೇ ಸರ್ವೆ ನಂಬರ್ ಸರ್. ಇದು ಎಂಡಸ್ಮೆಂಟ್ ಕಾಪಿ, ನಾವು ತಾಲೂಕು ಆಫೀಸಿಗೆ ಅರ್ಜಿ ಕೊಟ್ಟಿರ್ತಕ್ಕಂಥ ಎಂಡಸ್ಮೆಂಟ್ ಕಾಪಿ ಇದು 74ನೇ ಸರ್ವೆ ನಂಬರ್ದು. ಆವಾಗ ಅವ್ರದ್ದೇನು ಜಮೀನು ನಮ್ದು ಅಂತ ಅನ್ನೋಂಗೇನು ಇವತ್ತು ಇಲ್ಲ. ಅವ್ರ ಜಮೀನು ಸುಮ್ಮನೆ ಬಂದು ದಬ್ಬಾಳಿಕೆ ಮಾಡಿದ್ದಾರೆ. ತುಂಬಾ ಜನಗಳಿಗೆಲ್ಲ ತುಂಬಾ ಜನಗಳಿಗೂ ಮನೆ ಹೊಡೆದಿದ್ದಾರೆ. ಈ ತರ ಎಲ್ಲವ ತೊಂದರೆ ಕೊಡ್ತಿದ್ದಾರೆ ಬಡವರಿಗೆಲ್ಲವ. ಅವ್ರಿಗೆ ಒಟ್ಟಿನಲ್ಲಿ ಜಮೀನ್ ಮಾಡ್ಕೋಬೇಕು, ಅವ್ರು ದೊಡ್ಡ ಮನಸ್ಸರಾಗಿರ್ಬೇಕು. 70-80 ಎಕರೆ 100 ಎಕರೆ ಜಮೀನ್ದಾರರಾಗಿರ್ಬೇಕು. ನಾವೊಂದ್ 4 ಎಕರೆ ಮಾಡ್ಕೊಂಡಿರೋದನ್ನ ಅದನ್ನ 30 ವರ್ಷ ಹಿಂದೆನೆ ಮಾಡಿರೋದು ನಾವು ಜಮೀನು ಮಾಡಿರೋದು. ಆಗಿಂದಲೂ ನಾವು ಗೊತ್ತಾಗ ಮಾಡ್ಕೊತಾ ಇದ್ವಿ. ಮನೆ ಅದು ಇವತ್ತು ನಿನ್ನೆ ಮೊನ್ನೆ ಮನೆ ಅಂತ ರಾಜಕೀಯದು ಅಂತಂದ್ರೆ ಅಲ್ಲಿ ನಾವ್ ಯಾವ ಪಾರ್ಟಿನೂ ಇಲ್ಲ ಸರ್. ನಾವು ಪಾರ್ಟಿ ಗಿರ್ಟಿ ಹೇಳ್ತಾ ಇಲ್ಲ ಸರ್. ನಮ್ಗೆ ಪಾರ್ಟಿ ಗಿರ್ಟಿ ಏನಿಲ್ಲ ಸರ್. ಅವರು ದುಡ್ಡಿನ ಆಸೆ, ಅವ್ರಿಗೆ ಒಟ್ಟಿನಲ್ಲಿ ಅವರು ದುಡ್ಡು ಮಾಡ್ಕೋಬೇಕು. ಏನಾದ್ರು ಮಾಡ್ಕೊಂಡವ್ರೆ ಅಂತಂದ್ರೆ ಅವರು ನೋಡಿ ಸರ್, ಇದು ಮನೆ ಜಾಗ ಹೊಡೆದಿರೋದು ನಮ್ದು ಮನೆ. ಇದು ಮನೆ ಜಾಗ ಹೊಡೆದಿರೋದು ನಮ್ದು ಜಾಗ. ಇದು ಕೊಟ್ಟಿದ್ವಿ ಸರ್. ಪೊಲೀಸ್ನವರೆಲ್ಲ ಕಟ್ಕೊಂಡವ್ರೆ ಸರ್. ಪೊಲೀಸ್ನವರೆಲ್ಲ ನಮ್ಮ ಮೇಲೆ ದೌರ್ಜನ್ಯ ಮಾಡೋರು. ಸಕಲೇಶ್ಪುರ ಪೊಲೀಸ್ ನಮ್ಮನ್ನೇ ಎದುರ್ಸಕೊಂಡು ನನ್ನ ಹುಡುಗಿನೇ ಎಳ್ದಾಡ್ಯಾರ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ನಾಗಮ್ಮ ಅವರ ಮಗಳು ವೀಣಾ, ಮಗ ಬಾಲಸುಬ್ರಹ್ಮಣ್ಯ ಇತರರು ಹಾಜರಿದ್ದರು.